ಸಿಎಂ ಆಗಕ್ಕೆ ಈಗಲೇ ತಮ್ಮ ಬೆಂಬಲಿಗರನ್ನ ಕಣಕ್ಕಿಳಿಸಿ ಗೆಲ್ಲಿಸೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಸಿದ್ದರಾಮಯ್ಯ ಅವರು ಅಲರ್ಟ್ ಆಗಬೇಕು, DKC ಬೆಂಬಲಿಗರನ್ನ ಸೋಲಿಸಬೇಕು ಅಂತಾರೆ. ಸರ್, ಈಗ ನಮಗಿರೋದು ಪ್ರಸ್ತುತ ಪಾರ್ಲಿಮೆಂಟ್ ಎಲೆಕ್ಷನ್ ಸರ್. ಈ ದೇಶಕ್ಕೆ BJPಗೆ ಯಾಕೆ ಓಟ್ ಹಾಕ್ಬಾರ್ದು ಅನ್ನೋ ನಮ್ಮ ವಿಚಾರ ಇದೆ ಅಲ್ವಾ? ಅದ್ರ ಬಗ್ಗೆ ಮಾತಾಡೋದು ಬಿಟ್ಟು ಈ ಥರದ ವೆರಿ ಕಾಮನ್ ಅಲ್ಲ ಸರ್. ಅಲ್ರಿ ಅವ್ರು ಹೇಳ್ತಾರೆ ಸರ್, ಅವ್ರನ್ನೇ ಕೇಳಿ ಸರ್. ನಾನು ಹೆಂಗೆ ಸರ್ ಯತ್ನಾಳ್ ಸಾಹೇಬ್ರಿಗೆ ನಾವು ಮ್ಯಾಚ್ ಮಾಡೋಕ್ಕಾಗಲ್ಲ. ಯತ್ನಾಳ್ ಸಾಹೇಬರಿಗೆ ನಾವು ಮ್ಯಾಚ್ ಮಾಡೋಕ್ಕಾಗಲ್ಲ. ಸೊ ನಮಗೆ ಯಾಕ್ರಿ ಕೇಳ್ತೀರಿ? ಅಲ್ಲ ಈ ಥರ ಐನ್ಸ್ಟೈನ್ ಥಿಯರಿ ಅವರಿಗೆ ಗೊತ್ತಿರೋದು, ನಮಗೆ ಗೊತ್ತಾಗಲ್ಲ ಈ ಥಿಯರಿ. ಬಿಕಾಸ್ ಅವರು ಭಾಳ ಇಂಡೆಪ್ತ್ ಪೊಲಿಟಿಕ್ಸ್ ಅನಲೈಸ್ ಮಾಡಿ ಮಾತನಾಡ್ತಾರೆ. ನಮಗೆ ಆಗಲ್ಲ. ಅದಕ್ಕೆ ನನಗೆ ಅದ್ರ ಬಗ್ಗೆ ಉತ್ತರ ಇಲ್ಲ, ಕ್ಷಮಿಸ್ಬೇಕು. ಅದು ಗೊತ್ತಿಲ್ಲ ಸರ್. ಅಲ್ಲ, ಈಗ ನಾವು ಅದೇ ಕೇಂದ್ರ ಸರ್ಕಾರದ ವೈಫಲ್ಯತೆಗಳ ಬಗ್ಗೆ ಮಾತನಾಡೋಣ. ಸೊ ಮೋದಿಯವ್ರು ಏನು ಮಾಡಿದಾರೆ ಅಂತ ಬಗ್ಗೆ ಮಾತನಾಡೋಣ. ಇವ್ರು ಅಗಲಾಲ್ ಹೇಳ್ತಿದ್ರು ಪಾಕಿಸ್ತಾನ ಹೋಗ್ರಿ ಅಂತ. ಮೋದಿ ಸಾಹೇಬ್ರೆ ಪಾಕಿಸ್ತಾನ ಹೋಗಿ ಬಂದು ಕೇಕ್ ತಿಂದಿದ್ದಾರೆ. ಇಂಥದ್ರ ಬಗ್ಗೆ ಚರ್ಚೆ ಮಾಡಬೇಕಲ್ಲ. ವೈಫಲ್ಯತೆಗಳ ಬಗ್ಗೆ ಮಾತನಾಡ್ಬೇಕಂದ್ರೆ ಮೈನಸ್ ಮಾತನಾಡಬೇಕಲ್ಲ. ಸೊ ಈಗಿರ್ತಕ್ಕಂಥದ್ದು ಮಾರ್ಕ್ಸ್ ಕಾರ್ಡ್ ಆಫ್ 10 years ಆಫ್ BJP ಗೌರ್ಮೆಂಟ್. ಸೊ ವಾಟ್ ಹ್ಯಾಪನ್ಸ್, ಪೊಲಿಟಿಕಲ್ ಕ್ಯಾಲ್ಕುಲೇಷನ್ಸ್ಗಳು ಹೇಳೋದು ಓಕೆ. ಅವ್ರ ಪೊಲಿಟಿಕಲ್ ಕ್ಯಾಲ್ಕುಲೇಷನ್ಸ್ ಪಬ್ಲಿಕ್ ಲೈಫ್ನಾಗ ಹೇಳಿ, ನಾನು ಪ್ರೆಸ್ ಮೀಟ್ನಾಗ ಕೇಳಿದ್ರೆ ನಾವೇನು ಹೇಳೋಣ ಹೇಳಿ ಸರ್? ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.